ಶಾಲೆಗೆ ಹೋಗಿ ಆಟವಾಡಬೇಕಿದ್ದ ಎಳೆಯ ಕಂದಮ್ಮನೊಂದು ಅಧಿಕಾರಿಗಳ ಹಾಗೂ ಕಳಪೆ ಕಾಮಗಾರಿಗೆ ಬಲಿಪಶುವಾಗಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೇಳಗಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಾಲೆಯ ಸಮೀಪವೇ ಇದ್ದ ನಂದಿನಿ ಡೈರಿ ಕಟ್ಟಡದ ಕಳಪೆ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದು ಅಲ್ಲೇ ಆಟವಾಡುತ್ತಿದ್ದ 4ನೇ ತರಗತಿ ವಿದ್ಯಾರ್ಥಿ ಧನುಷ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಅರೆಬರೆ ಕೆಲಸ ಮಾಡಿ ಕಣ್ಣು ಮುಚ್ಚಿ ಕುಳಿತವರು ಈಗ ಆ ಮಗುವಿನ ಸಾವಿಗೆ ಏನು ಉತ್ತರ ಕೊಡ್ತಾರೆ? ನಿರ್ಮಾಣದಲ್ಲಿ ಕಮ್ಮಿ ಕೀಳು ಮಟ್ಟದ ಸಾಮಗ್ರಿ ಬಳಸಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಡೆಸಿದ ಭ್ರಷ್ಟಾಚಾರವೇ ಈ ಕಂದನ ಸಾವಿಗೆ ಕಾರಣವಲ್ಲವೇ? ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ಬಂದು ಕೇವಲ ತನಿಖೆ ಅಂತ ನಾಟಕವಾಡಿದ್ರೆ ಸಾಲುತ್ತದೆಯೇ? ಆ ಬಡ ಕುಟುಂಬದ ಆಕ್ರಂದನ ಯಾರಿಗೂ ಕೇಳಿಸಲ್ವಾ? ಕೂಡಲೇ ನಂದಿನಿ ಡೈರಿ ಕಟ್ಟಡದ ಕಳಪೆ ಕಾಮಗಾರಿಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಇದಕ್ಕೆ ನೇರ ಕಾರಣರಾದ ಭ್ರಷ್ಟ ಅಧಿಕಾರಿಗಳ ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಮಗುವನ್ನ ಕಳೆದುಕೊಂಡು ಕಣ್ಣೀರಿಡುತ್ತಿರುವ ಆ ದುರ್ದೈವಿ ಕುಟುಂಬಕ್ಕೆ ತಕ್ಷಣವೇ ಸೂಕ್ತ ಪರಿಹಾರ ನೀಡಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಊರಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.